ದಾವೀದ್ ಮಹಾರಾಜನು ರಾಜನಾದ ಮೇಲೆ ರಣರಂಗದಲ್ಲಿ ಯುದ್ಧ ಮಾಡೋ ಸಮಯದಲ್ಲಿ ಅಲ್ಲಿ ಬಿಟ್ಟು ಅಂತಾಪುರದಲ್ಲಿ ಇದ್ಕೊಂಡು ಇನ್ನೊಬ್ಬನ ಹೆಂಡತಿಯನ್ನು ಮನೆಯಲ್ಲಿ ಕರೆಸಿ ಆಕೆಯ ಜೀವನವನ್ನೇ ಹಾಳು ಮಾಡಿಬಿಡ್ತಾನೆ. ಈ ವಿಷಯ ತಿಳಿದಾಗ ಆಕೆ ಗರ್ಭಿಣಿ ಆಗಿದ್ದಾಳಂತ ತಿಳಿದಾಗ ಆಕೆನೇ ಗಂಡ ರಣರಂಗದಲ್ಲಿ ಇರ್ತಾನೆ. ಆ ಗಂಡನನ್ನು ಕರೆಸಿ ಭಾಳ ದಿನ ಆಯ್ತು, ನೀನು ಹೋಗಿ ನಿನ್ನ ಕುಟುಂಬ ಕೊಟ್ಟು ಸಂತೋಷ ಕೊಡಂದಾಗ ಆ ನಂಬಿಕೆಯಾದಂಥ ಆಳು ಹೇಳ್ತಾನೆ, ಊರ್ಯ ರಾಜ, ನಾನು ರಣರಂಗದಲ್ಲಿ ನನ್ನ ಜನರು ಸಾಯ್ತಿದ್ದಾಗ ನನ್ನ ಹೆಂಡತಿ ಕೂಡ ನಾನು ಹೆಂಗೆ ಸಂತೋಷ ಬಾಳಲಿ ಅಂದಾಗ ಈ ವಿಷಯ ರಾಜನಿಗೆ ತಟ್ಕೊಳ್ಳೋಕ್ಕಾಗಲ್ಲ. ಆವಾಗೊಂದು ಪತ್ರ ಬರೆದು ಇವನ ಕೈಯಲ್ಲೇ ಕೊಟ್ಟು ಕಳಿಸ್ತಾನೆ ರಣರಂಗದಲ್ಲಿ. ಇವನನ್ನು ಭಯಂಕರವಾದ ಯುದ್ಧದಲ್ಲಿ ಹಾಕಿ ಇವನ ಸಾಯಿಸೋ ಥರ ಮಾಡಂದಾಗ ಅದೇ ಥರ ಮಾಡ್ತಾನೆ. ಪಾಪ ಈ ನಂಬಿಗಾದಂಥ ಆಳು ಆ ಪತ್ರ ಕೂಡ ನೋಡಲ್ಲ, ತನ್ನ ಪ್ರಾಣನೇ ತೆಗಿಬೇಕಂತ ಬರೆದಿರ್ತಾನೆ. ಈ ವಿಷಯ ಎಲ್ಲ ಮಾಡಿದ ಮೇಲೆ ಅವನು ಸಾಯಿಸ್ಬಿಡ್ತಾನೆ. ಈ ಎಲ್ಲ ದೇವ್ರು ನೋಡ್ತಾನೆ. ಅವಾಗ ಪ್ರವಕ್ತನಾಗಿರೋದು ನಾತಾನನನ್ನು ದಾವೀದ್ ಮಹಾರಾಜನ ಹತ್ರ ಕಳಿಸ್ತಾನೆ. ಹೋಗಿ ಎಚ್ಚರಿಸು, ನೀನು ಮಾಡಿದ್ದು ಭಯಂಕರ ಪಾಪ ಅಂತೇಳಿ ಅಂದಾಗ ಆ ಪ್ರವಾದಿ ಹೇಳ್ತಾನೆ, ದೇವ್ರೇ ನಾನಿಗೆ ಹೋಗ್ಬಿಟ್ಟು ಈ ರಾಜನಿಗೆ ಹೇಳ್ಬಿಟ್ರೆ ನನ್ನ ಸಾಯಿಸ್ಬಿಡ್ತಾನೆ ಅಂದಾಗ ದೇವ್ರು ಹೇಳ್ತಾನೆ, ನಾನು ನಿನ್ನ ಸಂಗಡ ಇದ್ದು ನಿನ್ನ ಮುಖಾಂತರ ಮಾತಾಡುತ್ತೇನೆ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಬಂದು ದಾವೀದ್ ಮಹಾರಾಜನ್ ಕೂಡ ಮಾತಾಡ್ತಾ ಉಪಮಾನ ಹೇಳ್ತಾ ಆತನಿಗೆ ಈ ಸತ್ಯವನ್ನು ಹೇಳಿದಾಗ ರಾಜನಿಗೆ ನೀರಾಗ್ಬಿಡ್ತಾನೆ. ಪಾಪ ಮಾಡಿದ್ದು ನೀನೇ, ನಿನ್ನ ಬಿಟ್ಟೆ, ನೀನು ಮಾಡಿದ ಪಾಪ ಮುಚ್ಕೊಳ್ಳೋಕ್ಕೋಸ್ಕರ ನೀನು ಏನೇನೋ ಮಾಡ್ತಿದ್ದೆ, ಆದರೆ ದೇವರೆಲ್ಲ ನೋಡೋತನಾಗಿದ್ದಾನೆ ಅಂತ ಹೇಳ್ತಾನೆ. ಪ್ರೈಸ್ ಅಲ್ಲ, ಥ್ಯಾಂಕ್ ಯು.